ಸ್ನೇಹಿತರಿಗೆಲ್ಲ ನಮಸ್ಕಾರ. ಇದು ಭಾಗ 2. ಹುತ್ತದಿಂದ ಅಥವಾ ಬೇರೆ ಯಾವುದೇ ಕುಟುಂಬವನ್ನು ಪೆಟ್ಟಿಗೆಗೆ ಹಾಕುವುದು ಹೇಗೆ ಅಂತ ಹೇಳಿದಂಥ ಶೀರ್ಷಿಕೆಯನ್ನು ಹಾಕಿದಂಥ ವಿಡಿಯೋದ 2ನೇ ಭಾಗ. ಇದೀಗ 2ನೇ ದಿವಸ ಕುಟುಂಬವನ್ನು ನಾವು ಆ ರೀತಿ ಮಾಡಿ ಹಾಕಿ 1ನೇ ಭಾಗದ ವಿಡಿಯೋವನ್ನು ನೋಡಿ ಗೊತ್ತಾಗ್ತದೆ ನಿಮಗೆ. ಹಾಗೆ ಅದರ ಮುಂದುವರಿದ ಭಾಗ 2ನೇದು ಈ ರೀತಿಯಾಗಿ ಉಂಟು ನೋಡಿ. ಇದು 2ನೇ ದಿವಸದಲ್ಲಿ ಹಾಕಿದ ಮರುದಿವಸ ಒಂದು ಸಲ ಹಾರಿದೆ. 10-11 ಗಂಟೆ ಅಂದಾಜು ಸುಮಾರಿಗೆ ಒಂದು ಸಲ ಇಡೀ ಹಾರಿದೆ ಮೇಲ್ಗಡೆ. ಕುಟುಂಬ ಒಳಗಿಂದ ಹೊರಗೆ ಹಾರಿದೆ. ಸುಮಾರು ಸಮಯಗಳ ಕಾಲ ಹಾರಿಕೊಂಡಿತ್ತು. ಗೆಲ್ಲಲ್ಲಿ ಅಲ್ಲಿ ಇಲ್ಲೆಲ್ಲ ಕೂತಿತ್ತು. ವಾಪಸ್ಸು ನಮ್ಮ ಬಾಕ್ಸಿಗೆ ಬಂದಿದೆ. ರಾಣಿ ಒಳಗೆ ಇದ್ದದ್ರಿಂದ ವಾಪಸ್ ನಮ್ಮ ಈ ಗೂಡಿಗೆ ಬಂದಿದೆ. ಈ ರೀತಿಯಾಗಿ 2ನೇ ದಿವಸದ ಪ್ರೋಗ್ರೆಸ್ ಉಂಟು, ಬೆಳವಣಿಗೆ ಈ ರೀತಿಯಾಗಿ ಉಂಟು. ಮುಂದೆ ನೋಡುವ ಏನೆಲ್ಲ ಆಗ್ತದೆ ಅಂಥೇಳಿ ಹಂತ ಹಂತವಾಗಿ ವಿಡಿಯೋವನ್ನು ಮಾಡ್ತೇನೆ. ಸ್ನೇಹಿತರಿಗೆಲ್ಲ ನಮಸ್ಕಾರ. ಹುತ್ತದಿಂದ ಅಥವಾ ಪೊಟರೆಯಿಂದ ಅಥವಾ ಕಾಡಿನಿಂದ ಇರುವಂತಹ ಜೇನು ಕುಟುಂಬವನ್ನು ಯಾವ ರೀತಿಯಲ್ಲಿ ಪೆಟ್ಟಿಗೆಯಲ್ಲಿ ಕೂರಿಸಬೇಕು ಅಂತ ಹೇಳಿಕೊಂಡು ಒಂದು ವಿಡಿಯೋವನ್ನು ನಾನು 9ನೇ ತಾರೀಕು ಜನವರಿಯಂದು ಹಾಕಿದ್ದೇನೆ, ರೆಕಾರ್ಡ್ ಮಾಡಿದ್ದೇನೆ. ಆ ವಿಡಿಯೋವನ್ನು ಕೂಡ ಭಾಗ 1 ಅಂತೇಳಿ ಯೂಟ್ಯೂಬ್ನಲ್ಲಿ ಹಾಕಿದ್ದೇನೆ. ಅದರ ನಂತರದ ಭಾಗವಾಗಿ 2ನೇದು ಅವುಗಳು ಏನು ಮಾಡ್ತಾ ಇವೆ ಅಂತ ಹೇಳಿ ಇವತ್ತಿನ ದಿವಸ ನೋಡಲಿಕ್ಕಿರುವಂಥದ್ದು. ಪೆಟ್ಟಿಗೆಯನ್ನು ತೋರಿಸ್ತಾನೆ ಇದ್ದೇನೆ ನಾನು. ಹಾಗೆ ಅದರ ನಂತರ 2-4 ದಿವಸದಲ್ಲಿ ವಾಪಸ್ ವಿಡಿಯೋ ಮಾಡಿದ್ದೇನೆ, ಅದನ್ನು ಕೂಡ ಹಾಕಿದ್ದೇನೆ. ಹಾಗೆ ಇದೀಗ ಮತ್ತೊಮ್ಮೆ ವಿಡಿಯೋ ಮಾಡ್ತಾ ಇದ್ದೇನೆ. 13-14ನೇ ತಾರೀಕಿನಂದು ಮಾಡಿದಂಥ ವಿಡಿಯೋ ಇದೀಗ ನೋಡಿ. ಕುಟುಂಬವು ಕೂತಿದೆ, ಪೆಟ್ಟಿಗೆಯಿಂದ ಹೋಗಲಿಲ್ಲ. ಈಗ ಇಲ್ಲಿ ಉಂಟು, ಗೇಟ್ ಹಾಕಿ ಇಟ್ಟಿದ್ದೇನೆ. ಅದೇ ಪ್ರಕಾರವಾಗಿ ನಾವು ಮುಚ್ಚಿದಂಥ ಬಟ್ಟೆ ಕೂಡ ಅಲ್ಲಿ ಉಂಟು, ಅದರ ಮೇಲೆ ಮುಚ್ಚಳ ಕೂಡ ಉಂಟು. ಶೀಟನ್ನು ಇಲ್ಲಿ ಕೆಳಗೆ ತೆಗೆದು ಹಾಕಿದೆ ಮುಚ್ಚಿದಂಥದ್ದನ್ನು. ಅದರ ಒಳಭಾಗವನ್ನು ನಾವು ಮೆಲ್ಲಗೆ ಎತ್ತಿಬಿಟ್ಟೀಗ ನೋಡುವ ಏನು ಮಾಡಿದೆ, ಎರಿಯನ್ನು ಕಟ್ಟಿದ, ಏನೆಲ್ಲ ಮಾಡಿದೆ ಕೆಲಸಗಳನ್ನು ಅಂತ ನೋಡುವ. ಈ ರೀತಿಯಾಗಿ ಬಟ್ಟೆಯನ್ನು ಮುಚ್ಚಿದ್ದೆವು ನಾವು. ಯಾಕೆ ಬಟ್ಟೆಯನ್ನು ಮುಚ್ಚಿದ್ದು ಅಂತೇಳಿ ನಿಮಗೆ ಗೊತ್ತುಂಟು. ಭಾಗ 1 ನೋಡಿದರೆ ಅದರಲ್ಲಿ ಹೇಳಿದ್ದೇನಲ್ವಾ, ಬೇಕಾದರೆ ಮತ್ತೊಮ್ಮೆ ಹೇಳ್ತೇನೆ. ಇದು ಇಲ್ಲಿ ಮುಚ್ಚಳದಲ್ಲಿ ಸೆರೆ ಇರ್ತದೆ. ಆ ಸೆರೆಯಿಂದ ಕುಟುಂಬ ಪರಾರಿ ಆಗಬಾರ್ದು ಅಂತ ಹೇಳಿಕೊಂಡು ಉದ್ದೇಶ. ನೋಡಿ, ಬಹಳ ಅದ್ಭುತವಾದ ರೀತಿಯಲ್ಲಿ ಬೆಳವಣಿಗೆ ಆಗಿದೆ ಸ್ನೇಹಿತರೆ. ಈ ರೀತಿಯ ಬೆಳವಣಿಗೆಯನ್ನು ನಾನು ಊಹಿಸಿರಲಿಲ್ಲ. ಆ ರೀತಿಯಲ್ಲಿ ಬೆಳವಣಿಗೆ ಆಗಿದೆ ನಮ್ಮ ಕುಟುಂಬ. ನೋಡಿ ಇಲ್ಲಿ ಎಷ್ಟು ಫ್ರೇಮ್ಗಳು, 1+1 2 ಫ್ರೇಮ್ಗಳನ್ನು ನಾವು ಕೊಟ್ಟಂಥದ್ದು. ನೋಡಿ ಇಲ್ಲಿ ಕಾಣಿಸ್ತೇನೆ, ನಾನು ತೆಗಿಲಿಕ್ಕೆ ಹೋಗೋದಿಲ್ಲ, ತೋರಿಸ್ತೇನೆ ನಿಮಗೆ. ಬರಿಯ ನೋಡಿ, ಇಲ್ಲಿ ಬದಿಯಲ್ಲಿ 1 ಫ್ರೇಮು ನೋಡಿ. ಇದು 1, 2, ಇಲ್ಲಿ 3, ಇದು 4, ಇದು 5, ಇದು 6, ಇದು 7, ಇಲ್ಲಿ 8ನೇ ಫ್ರೇಮನ್ನು ಸಣ್ಣಗೆ ಕಟ್ಟುತ್ತಾ ಉಂಟು ನೋಡಿ. 8ನೇ ಫ್ರೇಮನ್ನು ಸಣ್ಣಗೆ ಕಟ್ತಾ ಉಂಟು ನೋಡಿ. ಅದ್ಭುತವಾದ ಬೆಳವಣಿಗೆ ಆಗಿದೆ. ಇದಕ್ಕಿನ್ನು ಕೂಡಲೇ ಮೇಲೆ ಜೇನುಕೋಣೆಯನ್ನು ಏರಿಸುವಂಥದ್ದು. ಈಗ 1-2-4 ದಿವಸದಲ್ಲಿ ಜೇನುಕೋಣೆಯನ್ನು ಕೊಟ್ಟರೆ ಇಮಿಡಿಯೇಟಾಗಿ ಜೇನುತುಪ್ಪ ತಯಾರಾಗ್ತದೆ. ಇದನ್ನು ಹೆಚ್ಚು ಮುಟ್ಲಿಕ್ಕೆ ಹೋಗುವುದಿಲ್ಲ. ಹುಳಗಳ ಸಂಖ್ಯೆ ಸಾಧಾರಣ ಉಂಟು ನೋಡಿ. ನಾವು ಕಟ್ಟಿಕೊಂಡಂಥ ಎದಿ ಕಾಣ್ತದೆ ನೋಡಿ. ಇಲ್ಲಿ 1 ಕಟ್ಟಿಕೊಟ್ಟದ್ದು ಇದೇ ಕುಟುಂಬದ್ದು, 1 ಒಳ್ಳೆಯ ಏರಿ, ಕಟ್ಟದೇ ಇರುವಂಥ ಏರಿ ಬೇರೆ ಬಾಕ್ಸಿಂದ ಕೊಟ್ಟಂಥದ್ದು. ಒಟ್ಟು ಇದು 2 ಏರಿ ಕೊಟ್ಟದ್ದು. ಇಲ್ಲಿ 3 ಮಾಡಿತ್ತು ಕೂಡಲೇ. ಇವತ್ತು ಜನವರಿ 14, 9ನೇ ತಾರೀಕಿಗೆ ಬಂದಂಥದ್ದು. 10, 11, 12, 13, 14 ಬರೀ 5 ದಿವಸ. ಬರೀ 5 ದಿವಸದಲ್ಲಿ 7 ಎರಿಗಳನ್ನು ಕಟ್ಟಿತು. ಇಲ್ಲಿ ಮಾತ್ರ ಮತ್ತೊಂದು ಏನು ಮಾಡಿದ್ದೇನೆ ಅಂತಂದರೆ ಆಲ್ಟ್ರೇಷನ್ ಮಾಡಿದ್ದೇನೆ ನಾನು. ವಿಷಯ ಹೇಳುವಂಥದ್ದು ನಿಮಗೆ. ಇದು ISI ಬಾಕ್ಸು. ಇದಕ್ಕೆ ಕೇರಳ ಫ್ರೇಮನ್ನು ಇಟ್ಟಿದ್ದೇನೆ ಅಟ್ಯಾಚ್ ಮಾಡಿ.
ಅಲ್ಲಿ ಸಹ ಒಂದು ವಿಷಯ ಉಂಟು ನೋಡಿ. ಇಲ್ಲಿ ಇದು ISIಯ ಸೈಡು, ಇದು ಸೈಡು. ಇಲ್ಲಿ ಎರಡನ್ನು ಪುನಃ ಹೊಡೆದಿದ್ದೇನೆ ಕೇರಳ ಫ್ರೇಮ್ ನಿಲ್ಲಲಿಕ್ಕೆ ಬೇಕಾಗಿ ನೋಡಿ. ಯಾಕೆಂತ ಹೇಳಿದರೆ ISIಯ ಫ್ರೇಮ್ ದೊಡ್ಡದಿರ್ತದೆ ನೋಡಿ, ಇದು ಸ್ವಲ್ಪ ಚಿಕ್ಕದು. ಆದ್ದರಿಂದ ಈಗ ISIದಾದರೆ ಕೂಡ ಇದರಲ್ಲಿಗೆ 7 ಕಟ್ಟಿದೆ, ISIದಾದರೆ 6 ಕಟ್ತಿತ್ತು, ಅಷ್ಟೇ ವ್ಯತ್ಯಾಸ, ಬೇರೇನಿಲ್ಲ. ನೋಡಿದೆವು ಸ್ನೇಹಿತರೆ. ಇನ್ನು ನಾವು ಇದಕ್ಕೆ ಬಟ್ಟೆಯನ್ನು ಮುಚ್ಚುವಂಥ ಅವಶ್ಯಕತೆ ಇಲ್ಲ. ಮುಚ್ಚಿದ್ರೆ ಏನು ತೊಂದರೆ ಇಲ್ಲ, ಇನ್ನೊಂದು ವಾರ ತನಕ 4 ದಿವಸ ಮುಚ್ಚಿದ್ರೆ ಕೂಡ ತೊಂದರೆ ಇಲ್ಲ. ಈ ರೀತಿಯಾಗಿ ನಾವು ಕೂರಿಸಿ ಬೆಳೆಸುವಂಥ ಸ್ನೇಹಿತರೆ. ಇನ್ನು ಈಗ ಜೇನುತುಪ್ಪ ಸಿಕ್ಕುವಾಗ ಮತ್ತೊಂದು ವಿಡಿಯೋ ಮಾಡ್ತೇನೆ ಇದರದ್ದು ಕೂಡ ಕಂಟಿನ್ಯೂ ಆಗಿ. ಇವತ್ತು 7ನೇ ದಿವಸ ಸ್ನೇಹಿತರೆ. 9ನೇ ತಾರೀಕಿಗೆ ಇದನ್ನು ನಾವು ಈ ಬಾಕ್ಸಿಗೆ ಹಾಕಿದಂಥದ್ದು ವಿಡಿಯೋ ಹಿಂದಿನದಲ್ಲಿ ಭಾಗ 1ರಲ್ಲಿ ಹಾಕಿದ್ದೇನೆ. 2 ದಿವಸ ಆಯ್ತು, ಈಗ ಪುನಃ 7ನೇ ದಿವಸ. ಈಗ ಏನೆಲ್ಲ ಪ್ರೋಗ್ರೆಸ್ ಆಗಿದೆ ಅಂತ ನೋಡುವ ಬಿಡಿಸಿ. ಮುಚ್ಚಳವನ್ನು ತೆಗೆದೀಗ 7ನೇ ದಿವಸ. 8ನೇ ಫ್ರೇಮಿಗೆ ಹತ್ರ ಬಂದಿದೆ ಸ್ನೇಹಿತರೆ ನೋಡಿ. ಲಾಸ್ಟ್ ಇದಕ್ಕೆ ಬಂದಿದೆ ಇವತ್ತು. ಅಂದರೆ ತುಂಬ ಫಾಸ್ಟ್ ಉಂಟು ಕೆಲಸ. ಒಳ್ಳೆಯ ಕುಟುಂಬ ಆದರೆ ಶೀಘ್ರವಾಗಿ ಬೆಳವಣಿಗೆ ಆಗೋದಾದರೆ ಈ ರೀತಿಯಾಗಿ ಆಗ್ತದೆ. ಸಾಧಾರಣ ಒಂದು ಈಗ ಈ ತಿಂಗಳ ಎಂಡಿಗೆ ಜೇನು ತೆಗಿಬೋದು. ಹೇಗೆ ತೆಗಿಬೋದು ಅಂತ ಹೇಳಿದರೆ ನೋಡಿ, ನಾನಿಲ್ಲಿ ನಿಮಗೆ ಮೊದಲೇ ಹೇಳಿದಂತೆ ಕಳೆದ ವರ್ಷದ ಫ್ರೇಮ್ ಇಲ್ಲಿದೆ, ಪ್ಲಸ್ ಕಡಿಮೆ ಆದ್ದಕ್ಕೆ 2 ಹೀಗೆ ಮೇಣದ ಹಾಳೆ ಕೊಟ್ಟಿದ್ದೇನೆ. ಇದನ್ನು ಈಗ ನಾನು ಇದರ ಮೇಲೆ ಇಡ್ತೇನೆ, ಹೀಗೆ ಇಡ್ತೇನೆ ಮೆಲ್ಲಗೆ. ಈ ರೀತಿ ನಮ್ಮ ಜೇನು ಪೆಟ್ಟಿಗೆ ಈಗ ಎತ್ತರ ಆಯಿತು. ಇನ್ನು ಇದಕ್ಕೆ ಮುಚ್ಚಳವನ್ನು ಮುಚ್ಚುತ್ತೇನೆ. ಮುಂದೆ ಬೆಳವಣಿಗೆ ಹಂತ ನೋಡೋಣ ನಾವು ಏನು ಅಂತೇಳಿ ಮುಂದೆ ವಿಡಿಯೋ ಮಾಡ್ತೇನೆ. 2 ದಿವಸ 4 ದಿವಸ 6 ದಿವಸ ಅಂತೇಳಿ ಹೀಗೆ. ಹಾಗೆ ಜೇನುತುಪ್ಪ ಆದದನ್ನು ಕೂಡ ಮಾಡ್ತೇನೆ ನೆಕ್ಸ್ಟಿಗೆ. ಎತ್ತರ ಆಯಿತು. ಇವತ್ತಿದ್ದಿಷ್ಟೇ ಕೆಲಸ. ಇದಕ್ಕೆ ಹಗ್ಗ ಕಟ್ಟಿ ಬಿಡೋದು, ಆಮೇಲೆ ನೋಡುವ. ಸ್ವಲ್ಪ ವ್ಯತ್ಯಾಸ ಆಗಿದೆ, ಸ್ವಲ್ಪ ಸರಿ ಮಾಡ, ಹೀಗೆ ಇರಲಿ ನೋಡ, ಸಾಕು. ಸ್ನೇಹಿತರಿಗೆಲ್ಲ ನಮಸ್ಕಾರ. ಜೇನು ಕುಟುಂಬಗಳನ್ನು ಬಾಕ್ಸಿಗೆ ಪೆಟ್ಟಿಗೆಗೆ ತುಂಬಿಸುವ ಕ್ರಮ ಅಂಥೇಳಿ ಒಂದು ವಿಡಿಯೋವನ್ನು ನಾನು ಹಾಕಿದ್ದೆ. ಪ್ರಾರಂಭದಿಂದ ಪೆಟ್ಟಿಗೆ ಬೇರೆ ಬಾಕ್ಸ್ ಆಗಲಿ ಬೇರೆ ಹುತ್ತದಿಂದಾಗಲಿ ಯಾವ ರೀತಿ ಹಾಕಬೇಕು ಅಂಥೇಳಿ ಪ್ರಾರಂಭದಿಂದಲೇ ತೋರಿಸಿ ಒಂದು ಬಾಕ್ಸನ್ನು ನೋಡಿ, ಇದೇ ಬಾಕ್ಸನ್ನು ನಿಮಗೆ ಹಾಕಿ ನಾನು ತೋರಿಸಿದ್ದೆ ಕಳೆದ ವಿಡಿಯೋದಲ್ಲಿ. ಅದರಲ್ಲಿ ಭಾಗ 1 ಅಂಥೇಳಿ ನಾನು ಹಾಕಿದ್ದೆ. ಹಾಗೆ ಭಾಗ 1ರಲ್ಲಿ ಸುಮಾರು ವಿಡಿಯೋಗಳನ್ನು ಕೂಡಿಸಿ ಹಾಕಿದ್ದೇನೆ. ಇದೀಗ ಭಾಗ 2ರಲ್ಲಿ ಕೂಡ ಅದೇ ರೀತಿ ನಾನು ಸುಮಾರು ವಿಡಿಯೋಗಳನ್ನು ಕೂಡಿಸಿ ಹಾಕ್ತೇನೆ. ನೋಡಿ, ನಾನು ಬಂದಂಥ ಹೊತ್ತು ಸರಿಯಾಗಿದೆ. ಇಲ್ಲಿ ಕೆಂಪು ಇರುವೆಗಳು ಬರಲಿಕ್ಕೆ ಶುರುವಾಗಿತ್ತು. ಒಂದು ಎಲೆ ಇದರಲ್ಲಿ ಇಲ್ಲಿ ಹಿಡ್ಕೊಂಡಿತ್ತು ಅಡ್ಡ, ಇಲ್ಲಿಗೆ ಹೀಗೆ ಟಚ್ ಆಗಿ ನೋಡಿ ಇಲ್ಲಿ ಮೇಲೆ ಹತ್ತಿದೆ. ಪ್ರಾರಂಭದ ಹಂತ ನೋಡಿ, ಇವತ್ತು ಬಂದದ್ದೋ ಏನೋ ಅಂತೂ ಕಾದಾಡಿದ್ದಾವೆ ಇಷ್ಟವರೆಗೆ. ಇಲ್ಲೆಲ್ಲ ಉಂಟು. ಇದನ್ನು ಮೊದಲು ತೆಗೆಯುವ ನಾವು, ಆಮೇಲೆ ಈ ಬಾಕ್ಸನ್ನು ಹೇಗೆ ಉಂಟು ಅಂತೇಳಿ ನೋಡುವ. ನೋಡಿ, ಇದರ ಬುಡದಲ್ಲೆಲ್ಲ ಬಂದಿದೆ ನೋಡಿ, ಕೆಂಪು ಇರುವೆ, ಉರಿ ಅಂತೇಳಿ ಕರಿತೇವೆ. ಪ್ರತಿಯೊಂದು ಸಲ ಸಹ ಇದು ಉಪದ್ರ ಇದರದ್ದು ಉಂಟು. ಅಲ್ಲಿ ಮೇಲಿನ ಬಾಕ್ಸಿಗೆ ಕೂಡ ಇದೇ ರೀತಿಯಲ್ಲಿ ಬಂದಿತ್ತು ನೋಡಿ. ಇಲ್ಲಿ ಸ್ಟ್ಯಾಂಡಲ್ಲಿ ಓಡಾಡ್ತಾ ಉಂಟು ನೋಡಿ, ಸ್ಟ್ಯಾಂಡಿನ ಮೇಲೆ ಹತ್ತಿ ಆಗಿದೆ. ಬುಡದಲ್ಲಿ ಮಡ್ಡಾರು ಕೊಟ್ಟಿದ್ದೇನೆ, ಒಂದು ಎಲೆ ಬಿದ್ದಿತ್ತು, ಅದರಲ್ಲಿ ಹತ್ತಿಕೊಂಡು ಹೋದಂಥದ್ದು. ಮೊದಲು ಇದನ್ನು ತೆಗಿತೇನೆ ನಾನು, ಆಮೇಲೆ ಮುಂದಿನ ಕೆಲಸವನ್ನು ನಾವು ಮಾಡುವ. ಈಗ ಇದರಲ್ಲಿ ಜೇನು ಆಗಿದೆ ಅಂತ ನೋಡುವ. ಇಷ್ಟರವರೆಗೆ ಜೇನು ಸರಿಗಟ್ಟು ಇದರಲ್ಲಿ ಆಗಲಿಲ್ಲ, ಹಾಗಾಗಿ ತೆಗಿಲಿಲ್ಲ. ಇದು ಲಾಸ್ಟ್ ವಿಡಿಯೋ. ಜೇನು ಕುಟುಂಬವನ್ನು
ಬಾಕ್ಸಿಗೆ ಹಾಕುವುದು ಹೇಗೆ ಅಂತೇಳಿ ತೋರಿಸುವ ವಿಡಿಯೋ ಭಾಗ 2ರಲ್ಲಿ ಸಂಪೂರ್ಣವಾಗಿ ಮುಗಿಸ್ತಾ ಇದ್ದೇನೆ. ಇದರಲ್ಲಿ ಹಲವು ವಿಡಿಯೋಗಳನ್ನು ಜೋಡಿಸಿ ಹಾಕಿದ್ದೇನೆ. ಈಗ ಮೆಲ್ಲಗೆ ಬಾಕ್ಸನ್ನು ಓಪನ್ ಮಾಡಿ ನೋಡುವ. ಇರುವೆಗಳು ಹತ್ತಿದ ಕಾರಣ ಅವು ಕೂಡ ಅಲರ್ಟ್ ಆಗಿರ್ತವೆ, ಚುಚ್ಚುವಂಥದ್ದು ಜಾಸ್ತಿ. ಮೆಲ್ಲಗೆ ಹಗ್ಗವನ್ನು ಬಿಡಿಸಿ ಬಾಕ್ಸನ್ನು ಪರಿಶೀಲಿಸುವ. ಹೊಸ ಕುಟುಂಬದಾಗೆ ಕಂಡರೂ ಕೂಡ ಇದರ ಕೆಲಸ ಮಾತ್ರ ತುಂಬ ನಿಧಾನ. ಜೇನು ಸಿಕ್ಕಬೇಕಿತ್ತು, ಜೇನು ಸಿಕ್ಕಲಿಲ್ಲ ಇಷ್ಟವರೆಗೆ. ಒಂದು ಸಲ ಆದರೂ ಸಿಗ್ತದೆ ಅಂತೇಳಿ ನೋಡು, ಸಿಕ್ಕಿದೆ. 2 kg ಜೇನು ನಮಗೆ ಸಿಕ್ಕಿದ ಹಾಗೆ ಆಯಿತು. ಇದರ ಬಾಕ್ಸನ್ನು ಮೆಲ್ಲಗೆ ಓಪನ್ ಮಾಡ್ತಾ ಇದ್ದೇನೆ. ತೆಗೆಯೋಣಂತೆ. ತುಂಬ ಹುಳಗಳು ಡೆವಲಪ್ ಆದಾಗೆ ಕಾಣುವುದಿಲ್ಲ. ಏನಾದರೂ ಸಮಸ್ಯೆಗಳು ಇರಲಿಕ್ಕೂ ಸಾಕು ಕುಟುಂಬದಲ್ಲಿ. ಇರುವಂತಹ ಎರಿಗಳಲ್ಲಿ ಜೇನನ್ನು ತುಂಬಿಸಿದ್ದಾವೆ. ಇರುವ ಎರಿಗಳಲ್ಲಿ ಒಂದೊಂದಾಗಿ ತೆಗೆಯುವ. ಇದರಲ್ಲಿಲ್ಲ, ಈ ಸೈಡ್ ಇದರಲ್ಲಿ ಇಲ್ಲ ನೋಡಿ, ಇದರಲ್ಲಿಲ್ಲ. ಮೇಣದ ಹಾಳೆ ಕೊಟ್ಟದ್ದು ಮಾತ್ರ, ಜೇನಿಲ್ಲ. ಇನ್ನು ಅದರಿಂದ ಈಚೆ ಕಡೆದ್ರಲ್ಲಿ ನೋಡುವ. ತುಂಬ ಡಿಲೇ ಆಗಿದೆ ಮಾತ್ರ. ನಾನು ನೆನೆಸಿದ ರೀತಿಯಲ್ಲಿ ಜೇನುತುಪ್ಪ ಬರಲಿಲ್ಲ ಇದರಲ್ಲಿ. ಮೇಣದ ಹಾಳೆ ಇದು ಕೂಡ ಹಾಗೆ ಉಂಟು. ಬಹುಶಃ ಈ ಕುಟುಂಬಕ್ಕೆ ಏನಾದರೂ ರೋಗ ಇರಲಿಕ್ಕೂ ಸಾಕು, ಚಾನ್ಸ್ ಇದೆ. ಅಥವಾ 2ನೇ ವರ್ಷದ ರಾಣಿ ಇರ್ಬೋದು, ಒಂದು ಕಾರಣ ಉಂಟು, ಹಾಗಾಗಿ ಆಗಲಿಲ್ಲ. ಇದರಲ್ಲಿ ಉಂಟು ನೋಡಿ, ಸೀಲಾಗಿದೆ ಫುಲ್ಲು. ಇದನ್ನು ಸ್ವಲ್ಪ ಹೀಗೆ ಹುಳಗಳನ್ನು ಬೀಳಿಸಬೇಕು, ನೊಣಗಳನ್ನು ನೋಡಿ, ಹೀಗೆ ಹೀಗೆ ಮಾಡಿ ಬೀಳಿಸುವಂಥದ್ದು. ಇದನ್ನು ಇಲ್ಲಿ ಇಟ್ಟುಕೊಳ್ಳುವ. ಹಾಗೆ ಇನ್ನೊಂದು ತೆಗೆಯುವ. ಈಗ ಸ್ವಲ್ಪ ಬಾಯಿಯಲ್ಲಿ ಗಾಳಿ ಹಾಕಿ ಹುಳಗಳನ್ನು ಗೂಡಿನ ಒಳಗೆ ಓಡಿಸಬೇಕು. ನೊಣಗಳು ಆಗ ಕೆಳಗಡಿನ ಚೌಕಟ್ಟಿಗೆ ಹೋಗ್ತದೆ, ಅಂದರೆ ಬ್ರೂಡ್ ಫ್ರೇಮ್ ಇಟ್ಟಲ್ಲಿಗೆ ಹೋಗ್ತವೆ ನೋಡಿ. ಹೀಗೆ ಸ್ವಲ್ಪ ಆಡಿಸಿದರೆ ಅವು ಹಾರಿ ಹೋಗ್ತದೆ ಹುಳಗಳು. ಹೀಗೆ ಇಲ್ಲಿಡುವ. 2 ಫ್ರೇಮಲ್ಲಿ ಸಿಕ್ಕಿತ್ತು, ಇದೀಗ 3ನೇದು ತೆಗಿತಾ ಇದ್ದೇನೆ. ಇದರಲ್ಲಿ ಕೂಡ ಉಂಟು, ಮಾಡಿದ್ದಾವೆ. ನಾವು ಇದರ ಕೆಲಸ ಮಾಡಿದ್ದಕ್ಕೆ ಸಾಕು, ಜೇನು ತುಂಬ ಆಗಲಿಲ್ಲ ಅಂತಷ್ಟೇ. ಮತ್ತು ನಾವು ಕುಟುಂಬವನ್ನು ವರ್ಗಾಯಿಸುವುದು ಅಂತಷ್ಟೇ, ಬಾಕ್ಸಿಂದ ನಮ್ಮ ಒಳ್ಳೆ ಬಾಕ್ಸಿಗೆ ವರ್ಗಾಯಿಸುವುದು ಅಂತ. ಅವುಗಳಷ್ಟು ಇಷ್ಟಪಡೋದಿಲ್ಲ ಆ ರೀತಿ ವರ್ಗಾಯಿಸಿದರೆ. ಅಂದರೆ ಅವುಗಳು ಕೂತಂಥ ಜಾಗೆಯನ್ನು ನಾವು ಬದಲಾಯಿಸುವಾಗ ಅವುಗಳಿಗೆ ಇಷ್ಟ ಆಗುವುದಿಲ್ಲ. ಆ ಕಾರಣದಿಂದಲೂ ಕೂಡ ಕೆಲಸವನ್ನು ನಿಧಾನ ಮಾಡೋದುಂಟು. ಇದರಲ್ಲಿ ಯಾವುದೇ ರೀತಿಯ ಕುಂದುಕೊರತೆಗಳಿಲ್ಲ. ಅವುಗಳಿಗೆ ಜೇನುತುಪ್ಪ ಮಾಡ್ಬೋದಿತ್ತು, ಬಹುಶಃ ಕುಟುಂಬ ಬಾಕ್ಸಿಗೆ ಬದಲಿಸಿದ ಕಾರಣ ಅವುಗಳಿಗೆ ಖುಷಿ ಆಗಲಿಲ್ಲ. ಬಹಳ ಸೂಕ್ಷ್ಮವನ್ನು ಅವುಗಳು ಕೂಡ ಗಮನಿಸ್ತವೆ. ಆ ರೀತಿ ಆದ ಕೂಡಲೇ ಬೇರೆ ಬಾಕ್ಸ್ಗಳಲ್ಲಿ ಇದ್ದು ಗೊತ್ತಿದ್ದ ನೊಣಗಳಾದರೆ ಸೂಕ್ಷ್ಮತೆ ಗೊತ್ತಿರ್ತದೆ. ಆದ್ದರಿಂದ ಕೆಲಸದಲ್ಲಿ ಕೂಡ ಅವು ನಿಧಾನ ಮಾಡ್ತವೆ. ಆಮೇಲೆ
5 ಫ್ರೇಮ್ ಆಯಿತು ನಮಗೆ. ಅಂತೂ 1-1.5 kg ಸಿಕ್ಬೋದು. ಇದರಲ್ಲಿ ಇಲ್ಲ, ಲಾಸ್ಟ್ ಇದ್ದು ಇಲ್ಲ. ಈಗ ಸಿಕ್ಕಿದಂಥ ಇಷ್ಟು ಇದರಿಂದ ನಾವು ಜೇನುತುಪ್ಪವನ್ನು ತೆಗೆಯುವ. ನಮ್ಮ ಜೇನು ಮಿಷನು ಇಲ್ಲಿ ಉಂಟು ಸ್ನೇಹಿತರೆ. ಈಗಾಗಲೇ ಒಂದು ಪೆಟ್ಟಿಗೆಯಿಂದ ಜೇನನ್ನು ತೆಗೆದಿದ್ದೆ, ಇಲ್ಲಿ ಉಂಟು. ಹಾಗೆ ಇದನ್ನು ಮೇಲಿನ ನಮ್ಮ ಸೀಲಾದಂತಹ ಪದರವನ್ನು ತೆಗೆದು ಹಾಕಲಿಕ್ಕೆ ನೋಡಿ, ಇದೊಂದು ಸೀಲಾಗಿದೆ, ಪರದೆ ಅಡ್ಡ ಮಾಡಿದೆ ಅಂತ ಹೇಳುವಂಥ. ಪರದೆ ಹಾಕಿದಾಗೆ, ಬಟ್ಟೆಯನ್ನು ಹಾಕಿದಾಗೆ ಹಾಕ್ತಾನೆ ನೋಡಿ. ಈ ರೀತಿ ಆಗಬೇಕು ನಿಜವಾಗಿ ಜೇನು ತಿಕ್ಕಲಿಕ್ಕೆ. ಇದನ್ನು ಚೂರಿಂದ ಹೇಗೆ ಮೆಲ್ಲಗೆ ತೆಗೆದು ಆ ಎರಿಯನ್ನು ಇಲ್ಲಿ ಹಾಕುವಂಥದ್ದು ನೋಡಿ. ಇದು ತೆಳ್ಳಗೆ ತೆಗಿಬೇಕು, ಹೀಗೆ ಅರಿಪೆಯನ್ನು ಇಡಬೇಕು. ಕೆಳಗೆ ಜೇನುತುಪ್ಪ ಬೀಳುತ್ತದೆ, ಇದಕ್ಕೆ ಹಾಕಿದರೆ ಇದಕ್ಕೆ ಕಟ್ ಮಾಡಿ ಹಾಕುವಂಥದ್ದು. ಹೀಗೆ ಇದನ್ನೆಲ್ಲ ನಾನು ಮನೆಗೆ ತೆಗೆದುಕೊಂಡು ಬಂದಿದ್ದೇನೆ ನೋಡಿ. ಅಲ್ಲಿ 5 ಫ್ರೇಮ್ ಸಿಕ್ಕಿದಂಥದ್ದು, 5 ಫ್ರೇಮ್ ತಂದಿದ್ದೇನೆ. ಇದನ್ನೀಗ ಮೇಲಿಂದ ಚೋಲಿ ತೆಗೆದು ನಾವು ಅದನ್ನು ಮಿಷನಿಗೆ ಹಾಕಿ ತಿರುಗಿಸಿ ಜೇನನ್ನು ತೆಗೆಯುವ. ಏಪ್ರಿಲ್ ತಿಂಗಳ ತಾರೀಕು 16 ಆಯಿತು. ಇನ್ನು ಮಳೆ ಸಹ ಬರ್ತಾ ಉಂಟು. ಹಾಗಾಗಿ ಇನ್ನು ಜೇನು ಸಿಕ್ಕುವುದು ಸಂಶಯ ಇದೆ, ಇನ್ನು ಸಿಕ್ಕಲಿಕ್ಕಿಲ್ಲ. ಮತ್ತು ಮೇ ತಿಂಗಳ ಲಾಸ್ಟಿಂದ ಅಥವಾ ಮೇ ತಿಂಗಳಲ್ಲಿ ನಾವು ಸಕ್ಕರೆ ನೀರನ್ನು ಫೀಡಿಂಗ್ ಕೊಡಬೇಕು ಅವುಗಳಿಗೆ ಆಹಾರವಾಗಿ. ಹಾಗೆಯೇ ತಿಂಗಳ ಜೇನಿನ ಕೆಲಸಗಳನ್ನು ನಾನು ಹಿಂದುಗಡೆ ಹೇಳಿದ್ದೆ, ಅದರ ನಂತರ ವಿಡಿಯೋ ಮಾಡಿ ಹಾಕಲಿಲ್ಲ. ನಂತರ ನಾವು ಮಾಡುವಂಥ ಕೆಲಸ ಇದ್ವೇ ನೋಡಿ, ಜೇನು ತೆಗೆಯುವಂಥದ್ದಷ್ಟೇ, ಬೇರೆ ಏನಿಲ್ಲ. ಹಾಗೆ ಫೆಬ್ರವರಿ ಎಂಡ್, ಮಾರ್ಚ್ ಮತ್ತು ಏಪ್ರಿಲಲ್ಲಿ ನಾವು ಜೇನು ತೆಗೆಯುವುದು ಅಷ್ಟೇ, ಆ ಕೆಲಸಗಳಿರುವಂಥದ್ದು. ಮತ್ತು ಪುನಃ ಜೇನು ಪೆಟ್ಟಿಗೆಯ ಕೆಲಸ ನಮಗೆ ಮೇ ತಿಂಗಳಲ್ಲಿ ವಾಪಸ್ಸು ಶುರು ಆಗ್ತದೆ. ಮೇ ತಿಂಗಳಲ್ಲಿ ಅಡಿಹಲಿಗೆಯನ್ನು ನೋಡುವಂಥದ್ದು, ಕ್ಲೀನ್ ಮಾಡಿ ಇಡುವಂಥದ್ದು ಮತ್ತು ಸಕ್ಕರೆ ನೀರು ಕೊಡುವಂಥದ್ದು, ಮಳೆ ನೀರು ಬೀಳದ ಹಾಗೆ ಮುಚ್ಚಿಗೆಯನ್ನು ಮಾಡುವಂಥದ್ದು. ಇದು ಬಹಳ ಅಗತ್ಯ, ಈ ಕೆಲಸಗಳೆಲ್ಲ. ಅದನ್ನು ನಾವು ಮಾಡಬೇಕು.
ಇನ್ನಿದನ್ನು ನಾವು ತಿರುಗಿಸುವಂಥದ್ದು. ಮೆಷಿನನ್ನು ತಿರುಗಿಸಿದಾಗ ಜೇನುತುಪ್ಪ ಒಳಗೆ ನಮ್ಮ ಡ್ರಮ್ ಒಳಗೆ ಬೀಳ್ತದೆ. ಸಾಕು. ಈಗ ಒಂದು ಸೈಡಿದ್ದು ಬಿದ್ದಿರ್ತದೆ ನೋಡಿ, ಜೇನುತುಪ್ಪ ಇದರಲ್ಲಿ ಇಲ್ಲ, ಈ ಸೈಡಲ್ಲಿ, ಈ ಸೈಡಲ್ಲಿ ಉಂಟು. ಇನ್ನು ಇದನ್ನು ಹೀಗೆ ಉಲ್ಟಾ ಹಾಕಬೇಕು ನಾವು, ಈ ರೀತಿಯಾಗಿ ಹಾಕುವಂಥ. ಹಾಗೆಂತೇಳಿ ಉಲ್ಟಾ ತಿರುಗಿಸಿದ್ರೆ ಕೂಡ ಜೇನು ಹೋಗುವುದಿಲ್ಲ, ನೋಡಿದ್ದೇನೆ ನಾನು. ಮೆಷಿನನ್ನೇ ಉಲ್ಟಾ ತಿರುಗಿಸಿದರೆ ಹೋಗ್ತದೆ ಹೇಳ್ತಾರೆ, ಆದರೆ ಸಂಪೂರ್ಣವಾಗಿ ಹೋಗುವುದಿಲ್ಲ. ಜೇನುತುಪ್ಪ ಹಾಗೆ ಇರ್ತದೆ. ಅದರಿಂದ ಉಲ್ಟಾ ಹಾಕಿಯೇ ನಾವು ತಿರುಗಿಸುವಂಥದ್ದು ಉತ್ತಮ. ಹೀಗೆ ಇಷ್ಟು ಫಾಸ್ಟ್ ತಿರುಗಿಸೋದು ಬೇಡ. ಇದೀಗ ಎರಡನೇ ಸೈಡ್ ಆದ ಕಾರಣ ನಾನು ಫ್ರೇಮ್ನ ಎರಿಗಳೆಲ್ಲ ಗಟ್ಟಿ ಇದ್ದ ಕಾರಣ ತಿರುಗಿಸಿದ್ದೇನೆ. ಅದನ್ನೆಲ್ಲ ನೋಡಿಕೊಳ್ಬೇಕಾಗ್ತದೆ. ನೀವು ಹಗ್ಗದಲ್ಲಿ ಕಟ್ಟಿದಂಥ ಎರಿಗಳೆಲ್ಲಾದರೆ ಇಷ್ಟು ಫಾಸ್ಟ್ ತಿರುಗಿಸಬೇಕು ಅಂತ ಇಲ್ಲ. ಮೆಲ್ಲಗೆ ತಿರುಗಿಸಿದರೆ ಕೂಡ ಜೇನುತುಪ್ಪವು ಡ್ರಮ್ಮಿನ ಒಳಗೆ ಬೀಳುತ್ತದೆ. ನೋಡಿ, ಇದರಲ್ಲಿ ಈಗ ಎರಡೂ ಸೈಡಲ್ಲಿ ಇಲ್ಲ, ಜೇನು ಖಾಲಿ ಆಯಿತು. ಇನ್ನಲ್ಲಿ ಇದನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ನಾವು ಬಾಕ್ಸಿಗೆ ಇಡಬೇಕು. ನೋಡಿ, ಈಗ ಇಲ್ಲಿ ನಾನು ತೋರಿಸ್ತೇನೆ. ಜೋರು ತಿರುಗಿಸಿದರೆ ಏನಾಗ್ತದೆ ಅಂತೇಳಿ ನೋಡಿ. ಇಲ್ಲಿ ನೋಡಿ, ಇದು ಈ ಎರಿ ಓರೆ ಆಗಿದೆ, ಇದು ಓರೆ ಆಯಿತು. ಹೀಗೆ ನೋಡಿ, ಸ್ವಲ್ಪ ಸ್ವಲ್ಪ ಮಾಡುವ, ಇದನ್ನು ಹೀಗೆ ಪ್ರೆಸ್ ಮಾಡಿ. ಅದು ತಿರುಗಿಸಿದ್ದು ಜಾಸ್ತಿ ಆಯಿತು ಸ್ಪೀಡು. ಹಾಗಾಗಿ ಮೆಲ್ಲಗೆ ತಿರುಗಿಸಿದರೆ ಸಾಕು. Sigue
ನಗುವ